ನಮ್ಮ ಜಿಲ್ಲೆಯಲ್ಲಿರುವಂತಹ ಅತ್ಯಂತ ಹಿರಿಯ ನಾಯಕರುಗಳು ಅಂತಂದರೆ ಮಹಾದೇವಪ್ಪ ಸರ್ ಅವರು, ವೆಂಕಟೇಶಣ್ಣವರು, ತನ್ವೀರ್ ಸೇಠ್ ಅವರು. ಸೊ ಹಾಗಾಗಿ ಉಸ್ತುವಾರಿ ಕೊಟ್ಟ ಮೇಲೆ ಅವ್ರನ್ನ ಔಪಚಾರಿಕವಾಗಿ ಭೇಟಿ ಮಾಡಿದ್ದ ಅಷ್ಟೇ. ಅಲ್ಲ, ಇವತ್ತು ಬೆಳಿಗ್ಗೆ ಒಟ್ಟಿಗೆ ಸಭೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಇಲ್ಲ, ನಮ್ಗೆ ಗೊತ್ತಿಲ್ಲ ಅವ್ರು ಸಭೆ ಏನಕ್ಕೆ ಮಾಡಿದ್ದಾರೆ ಅಂತ. ಸಭೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಅವ್ರ ಮನೇಲೇ ಭೇಟಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ. ಆದರೆ ಇಲ್ಲೇ ಇದೀವಿ ಬನ್ನಿ ಅಂತ ಹೇಳಿದಕ್ಕೆ ಇಲ್ಲೇ ಎಲ್ಲರೂ ಒಟ್ಟಿಗೆ ಮೀಟ್ ಮಾಡಿ. ಏನು ಮಾತಾಡಿದ್ರೆ ಅಫ್ಕೋರ್ಸ್ ನಾವು ಮಾತಾಡಿದ್ವಿ, ಜಿಲ್ಲೆ ವಿಚಾರವಾಗಿ ಮಾತಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಮೇಲೆ ಅವ್ರ ಮಾರ್ಗದರ್ಶನ ಬೇಕು, ಮತ್ತು ಜಿಲ್ಲೆನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಮೈಸೂರು ನಗರನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಆ ರೀತಿಯಾಗಿ ವಿಚಾರ ಮಾಡಿದ್ವಿ. ಅದರಿಂದ ಅಲ್ಲದೆ ಪಕ್ಷದ ವಿಚಾರ ಕೂಡ ಮಾತಾಡಿದ್ದೀವಿ. ಬಟ್ ಅದೆಲ್ಲ ನಮ್ಮ ಆಂತರಿಕ ವಿಷಯ, ಅದನ್ನು ಮಾಧ್ಯಮದಲ್ಲಿ ತನ್ವೀರ್ ಸೇಠ್ ಸರ್ ಅವ್ರನ್ನೂ ಕೂಡ ಮಾತನಾಡಿದೆ, ಮತ್ತು ಮಹಾದೇವ್ ಸರ್ ಅವರು ಕೂಡ ಮಾತನಾಡಿದೆ. ಅಫ್ಕೋರ್ಸ್ ಇಬ್ಬರು ಸೀನಿಯರ್ ಮಂತ್ರಿಗಳು, ಇಬ್ಬರು ಸೀನಿಯರ್ ಶಾಸಕರು, ವೆಂಕಟೇಶಣ್ಣವರು ಕೂಡ ಸೀನಿಯರ್ ಶಾಸಕರು, ಎಲ್ಲರೂ ಕೂಡ ಮಂತ್ರಿ ಆಗೋಕ್ಕೆ ಅರ್ಹತೆ ಇರೋವಂಥವ್ರೆ. ಆಗಿದ್ದರೆ ಭಾಳ ಸಂತೋಷ ಆಗಿರ್ತಿತ್ತು. ಬಟ್ ಪಕ್ಷದಲ್ಲಿ ವರಿಷ್ಠರು ಬೇರೆದೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಫ್ಕೋರ್ಸ್ ಅದಕ್ಕೆ ಅವರು ಎಲ್ಲರೂ ಹೇಳಿದ್ರು ನಮಗೆ ಮಂತ್ರಿಗಿರಿ ಮುಖ್ಯ ಏನಲ್ಲ, ಅದಕ್ಕೇನು ಅಸಮಾಧಾನವೂ ಇಲ್ಲ. ಖಂಡಿತ ನಿಮಗೇನು ಮಾರ್ಗದರ್ಶನ ಬೇಕು ಅದನ್ನು ಖಂಡಿತ ಕೊಡ್ತೀವಿ, ಮತ್ತು ನೀ ಮಂತ್ರಿ ಆಗಿರೋದು ಬಹಳ ಖುಷಿಯಾಗಿದೆ ಅಂತ ಕೂಡ ಎಲ್ಲರೂ ಹೇಳಿದ್ರು. ನಾನು ಅವ್ರ ಸಭೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ನಾನು ಬಂದಿದ್ದು ಅವ್ರನ್ನ ಮೀಟ್ ಮಾಡಬೇಕು, ಕರ್ಟಸಿ ಕಾಲಿಂಗ್ ಅಂತ. ನಾನು ಅದನ್ನ ಯಾಕೆ ಕೇಳಕ್ಕೆ ಹೋಗಲಿಲ್ವಾ? ನಾನು ಕೇಳಿದ್ದು ಅವ್ರನ್ನ ಭೇಟಿ ಮಾಡಬೇಕು, ಸಮಯ ಕೊಡಿ ಅಂತ ಹೇಳಿ. ಇಲ್ಲೇ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಬಂದೆ, ನಾನು ಔಪಚಾರಿಕ ಭೇಟಿ ಮಾಡಿದ್ದೀನಿ. ಅವರ ಮಾರ್ಗದರ್ಶನ ಯಾವಾಗಲೂ ಇರಬೇಕು, ಅವ್ರ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಕೇಳಿದ್ದೀನಿ. ಖಂಡಿತ ಅದಿರುತ್ತೆ ಅಂತೇಳಿ ನಂಗೆ ಬರೆಸ್ಕೊಡ್ರಿ ಅಷ್ಟೇ. ಥ್ಯಾಂಕ್ ಯು.